ಓಂ ಶಾಂತಿ. ಪರಮಾತ್ಮನ ದಿವ್ಯ ಕರ್ತವ್ಯಗಳು. ಪರಮಾತ್ಮ ಶ್ರೇಷ್ಠನೂ ಆಗಿದ್ದಾನೆ ಅಂದ ಮೇಲೆ ಪರಮಾತ್ಮನ ಮಾಡುವ ಕರ್ತವ್ಯ ಶ್ರೇಷ್ಠ ಆಗಿರಬೇಕು ಅನಿಸುತ್ತದೆ. ಆದರೆ ಮನುಷ್ಯರು ಪರಮಾತ್ಮನ ಕರ್ತವ್ಯ ಕುರಿತು ಅನೇಕ ಬಗೆಯ ಅಭಿಪ್ರಾಯಗಳು ಇವೆ. ಪ್ರಪಂಚದಲ್ಲಿ ನಡೆಯುವ ಎಲ್ಲ ಕಾರ್ಯ ಕೆಲಸಗಳು ಅದು ಪರಮಾತ್ಮನ ಅನುಗ್ರಹದಿಂದ ಅಥವಾ ಆಶೀರ್ವಾದ ಹೀಗೆ ಮಾತನಾಡುವರು. ಪರಮಾತ್ಮನ ಆಜ್ಞೆ ಇಲ್ಲದೆ ಒಂದು ಎಲೆಯೂ ಸಹ ಅಲುಗಾಡುವುದಿಲ್ಲ ಎಂತೆಲ್ಲ ಹೇಳುವರು. ಪ್ರತಿನಿತ್ಯ ಘಟಿಸುವ ಕಾರ್ಯಗಳಿಗೆ ಎಲ್ಲದಕ್ಕೂ ಪರಮಾತ್ಮನೇ ಕಾರಣ ಎನ್ನಲಾಗುವುದು. ಪರಮಾತ್ಮ ಸೂತ್ರಧಾರಿ, ನಾವೆಲ್ಲ ಅವನ ಕೈಗೊಂಬೆಗಳು ಎಂದು ನಂಬುವರು. ಏನೆಲ್ಲ ಮಾಡುವನು ಅದು ಪರಮಾತ್ಮನೇ. ಪರಮಾತ್ಮನ ಅನುಗ್ರಹವಿಲ್ಲದೆ ಮಾನವ ಏನು ಸಹ ಮಾಡಲಾರ ಎಂದು ಹೇಳುವರು. ಇನ್ನೊಂದು ರೀತಿಯಿಂದ ವಿಚಾರ ಮಾಡಿದಾಗ ವರ್ತಮಾನ ಸಮಯ ಅನೇಕ ಬಗೆಯ ದುಷ್ಕೃತ್ಯಗಳು, ವಿಕರ್ಮಗಳು ನಡೆಯುವು. ಅದೆಲ್ಲ ಹಾಗಾದರೆ ಪರಮಾತ್ಮನೇ ಮಾಡುವನು ಎಂದರ್ಥವೇ? ಇಲ್ಲ ತಾನೇ. ಪರಮಾತ್ಮ ಕೆಟ್ಟ ಕರ್ಮ ಹೇಗೆ ಮಾಡಲು ಸಾಧ್ಯ? ಪಾಪ ಕೃತ್ಯಗಳು ಪರಮಾತ್ಮ ಕಾರಣದಿಂದಲೇ ಆಯಿತೆ. ಪರಮಾತ್ಮನೇ ಎಲ್ಲ ಕಾರ್ಯಗಳನ್ನು ಮಾಡುತ್ತಾನೆಯೇ? ಈ ಮಾತಿನಿಂದ ಸಿದ್ಧವಾಗುವುದು ಏನು ಅಂದರೆ, ಮನುಷ್ಯರಿಂದ ಆದ ಪಾಪ ಕರ್ಮಗಳ ದೋಷ ಪರಮಾತ್ಮನ ಮೇಲೆ ಬಂದಂತಾಯಿತು ಅಲ್ಲವೇ? ಯಾರಾದರೂ ಕೊಲೆ ಮಾಡಿದರೆ ಅದು ಪರಮಾತ್ಮನಿಂದಲೇ ಆಯಿತು, ಅವನ ಪ್ರೇರಣೆಯಿಂದಲೇ ಆಯಿತು ಎಂದು ಅರ್ಥವಾಗುವುದೇ? ಅಪರಾಧ ಮಾಡಿದ ಅಪರಾಧಿಗಳಿಗೆ ಶಿಕ್ಷೆ ಕೊಡುವ ಅವಶ್ಯಕತೆಯಾದರೂ ಏನು? ಪರಮಾತ್ಮನು ಕರ್ಮಗಳು ಮಾಡುವಂತೆ ಮನುಷ್ಯರಿಗೆ ಪ್ರೇರಣೆ ಮಾಡುವವನೇ? ಇಲ್ಲ ತಾನೇ. ಪರಮಾತ್ಮನು ಸರ್ವೋದಯ ಎನ್ನುವರು. ಪರಮಾತ್ಮನು ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾನೆ. ಪರಮಾತ್ಮ ಮಾಡುವ ಕರ್ತವ್ಯ ದಿವ್ಯ, ಅಲೌಕಿಕ, ಶ್ರೇಷ್ಠ, ಸರ್ವೋಚ್ಚ ಕಾರ್ಯವೇ ಮಾಡಬೇಕು ತಾನೇ. ಪರಮಾತ್ಮನು ಶ್ರೇಷ್ಠ. ಪರಮಾತ್ಮನ ಹೆಸರು ಅಥವಾ ನಾಮ ಶ್ರೇಷ್ಠ. ಪರಮಾತ್ಮನ ರೂಪ ಶ್ರೇಷ್ಠ. ಪರಮಾತ್ಮನ ಧಾಮವು ಶ್ರೇಷ್ಠ. ಅದಕ್ಕೋಸ್ಕರ ಕರ್ತವ್ಯವು ಶ್ರೇಷ್ಠ ಆಗಿದೆ. ಏಕೆಂದರೆ ಪರಮಾತ್ಮ ಸರ್ವರ ಶುಭಕಾರಿ, ಮಂಗಳಕಾರಿ, ಕಲ್ಯಾಣಕಾರಿ ಆಗಿದ್ದಾರೆ. ಪರಮಾತ್ಮ ಪರಂ ಈ ಶಬ್ದ ಗುಣವಾಚಕ ಕರ್ತವ್ಯವಾಗಿದೆ. ಮನುಷ್ಯರು ಪರಮಾತ್ಮನ ಬಗ್ಗೆ ಏನು ತಿಳಿಯುತ್ತಾರೆ ಅಂದರೆ, ಒಂದು ಎಲೆಯೂ ಸಹ ಅಲುಗಾಡಲು ಪರಮಾತ್ಮನ ಆಜ್ಞೆ ಬೇಕು. ಆಜ್ಞೆ ಇಲ್ಲದೆ ಅಲುಗಾಡುವುದಿಲ್ಲ. ಒಂದು ವೇಳೆ ಪರಮಾತ್ಮ ಅನುಮತಿಯಿಂದ, ಇಚ್ಛೆಯಿಂದ ಎಲ್ಲ ನಡೆಯುವುದು ಇದು ಸತ್ಯವಾಗಿದ್ದರೆ ಜಗತ್ತಿನಾದ್ಯಂತ ಎಲ್ಲ ಕಡೆ ಪರಮಾತ್ಮನ ಗುಣಗಳು, ಸುಖ, ಶಾಂತಿ, ದಯೆ, ನೆಮ್ಮದಿ, ಕ್ಷಮೆ, ಕರುಣೆ ಇವುಗಳು ಒಳಗೊಂಡು ಕಾರ್ಯಗಳೇ ಇರಬೇಕಾಗಿತ್ತು. ಅಂಥ ಕಾರ್ಯಗಳೇ ಜರುಗಬೇಕಾಗಿತ್ತು. ದುಃಖ, ಕಷ್ಟದ, ಪಾಪದ ಕಾರ್ಯಗಳು ನಡೆಯಬಾರದಾಗಿತ್ತು. ಸಮಾಜ ಸದ್ಗುಣಗಳ ಭಂಡಾರವೇ ಆಗಬೇಕಾಗಿತ್ತು. ನ್ಯಾಯಾಲಯ, ಜೈಲು ಇವು ಯಾವುದೂ ಇರುವ ಅವಶ್ಯಕತೆ ಇರಲಿಲ್ಲ. ಪ್ರಪಂಚದಲ್ಲಿ ಜರುಗುವ ವರ್ತನೆಗಳು ಪರಮಾತ್ಮ ಮಾಧ್ಯಮ, ಕಾರಣ ಎಂದು ತಿಳಿಯುವರು. ಪ್ರತಿಯೊಂದಕ್ಕೂ ಆ ಪರಮಾತ್ಮನೇ ಪ್ರೇರಕ, ಮಾರ್ಗದರ್ಶಕ, ಅನುಗ್ರಹ ಎಂತಲೂ ಪರಮಾತ್ಮನ ಅನುಮತಿ, ಆದೇಶವಿಲ್ಲದೆ ಒಂದು ಎಲೆ, ಹುಲ್ಲು, ಕಡ್ಡಿ ಕೂಡ ಅಲುಗಾಡಲು ಸಾಧ್ಯವಿಲ್ಲ ಎಂದು ಹೇಳಿಬಿಡುವರು. ಪರಮಾತ್ಮ ಆಜ್ಞೆಯಾಗದೆ ತೃಣಮಪಿ ನ ಚಲತಿ ಎನ್ನುವರು. ಭೂಮಿಯ ಮೇಲೆ ಜರುಗುವ ಅನೇಕ ಬಗೆಯ ಪ್ರಕೋಪಗಳು, ಪ್ರಾಕೃತಿಕ ವಿಕೋಪಗಳು, ಭೂಕಂಪ, ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ, ಸುಂಟರಗಾಳಿ ಇತ್ಯಾದಿ ಪರಮಾತ್ಮನದೇ ಆದ ಮೇಲೆ ಅಥವಾ ಪವಾಡ ಎಂದು ತಿಳಿಯುವರು. ಪರಮಾತ್ಮನ ಲೀಲೆ ಎಂದು ತಿಳಿಯುವರು. ಸೂರ್ಯ ಉದಯ ಆಗಲು, ಚಂದ್ರನು ಅಸ್ತವಾಗಲು, ಉದಯವಾಗಲು ಹಾಗೂ ಅಸ್ತವಾಗಲು, ಮಳೆ ಬಿರುಗಾಳಿ ಬರಲು ಎಲ್ಲವೂ ಈ ಸೃಷ್ಟಿ ಚಕ್ರದಲ್ಲಿ ನಡೀತಾ ಇರುವುದು. ಇವೆಲ್ಲವೂ ಪರಮಾತ್ಮನ ಆಜ್ಞೆಯ ಮೇರೆಗೆ ನಡೆಯುತ್ತವೆ, ಸಂಭವಿಸುತ್ತವೆ ಎಂದು ತಿಳಿಯಲ್ಪಡುತ್ತಾರೆ. ಆದರೆ ಈ ಎಲ್ಲ ರೀತಿಯ ಘಟಿಸುವ ವಿಪರೀತ ಕಾರ್ಯಗಳು, ವಿಕೋಪಗಳಿಂದ ಮಾನವನ ಜೀವನ ಗೊಂದಲ, ದುಃಖಿತನಾಗುತ್ತಾನೆ. ಹಾಗಾದರೆ ಪರಮಾತ್ಮ ದುಃಖಿತರನ್ನಾಗಿ ಮಾಡುವನೇ? ಪರಮಾತ್ಮ ದುಃಖಹರ್ತ ಆಗಿದ್ದಾನೆ, ಸುಖಕರ್ತ ಆಗಿದ್ದಾನೆ. ಅಂದ ಮೇಲೆ ಅಕಲ್ಯಾಣ ಕಾರ್ಯಗಳನ್ನು ಪರಮಾತ್ಮ ಮಾಡುವುದಿಲ್ಲ. ಪರಮಾತ್ಮ ಸರ್ವೋದಯ ಆಗಿದ್ದಾನೆ ಅಂದರೆ ಎಲ್ಲವನ್ನೂ ಉದಯ ಮಾಡುವನು, ಉದ್ಧಾರ ಮಾಡುವನು.
ಮಾನವ ಸಹಿತ ಪ್ರಕೃತಿ ಸಹಿತ ಉದ್ಧಾರಕನು, ಸ್ವರ್ಗದ ರಚಯಿತನೂ ಆಗಿದ್ದಾನೆ. ಪರಮಾತ್ಮ ನರಕವನ್ನು ಸ್ವರ್ಗ ಮಾಡುವ ಕಾರ್ಯವನ್ನು, ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತಾನೆ. ಮಾನವನನ್ನು ಮಹಾಮಾನವ, ದೇವಮಾನವ ಮಾಡುವ ಶ್ರೇಷ್ಠ ಕರ್ತವ್ಯ ಮಾಡುತ್ತಾನೆ. ಪರಮಾತ್ಮ ಸರ್ವಶ್ರೇಷ್ಠ, ಸರ್ವಶಕ್ತಿವಂತ, ಜ್ಞಾನಸಾಗರ, ಸರ್ವಜ್ಞ ಆಗಿದ್ದಾರೆ. ಪರಮಾತ್ಮ ಏಕೈಕನಾಗಿದ್ದಾರೆ. ಪರಮಾತ್ಮ ಒಬ್ಬನೇ, ಅವನೇ ಲೋಕ ಕಲ್ಯಾಣವನ್ನು ಮಾಡುವ ಕರ್ತವ್ಯ ಮಾಡುತ್ತಾನೆ. ಓಂ ಶಾಂತಿ.